ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ, ನಮ್ಮ ಹುಡುಗಿರೆಲ್ಲ ಡಿಸೈನ್ ಬ್ಲೌಸ್ ಎಲ್ಲ ಕಲಿತು ಕೇವಲ ಒಂದೇ ತಿಂಗಳಲ್ಲಿ ಎಲ್ಲ ಕಲಿತು ನಿಮ್ಗೆ ತೋರ್ಸಕ್ ಬಂದಿದ್ದಾರೆ. ಏನ್ ಮ್ಯಾಮ್, ಒಂದ್ ತಿಂಗಳಲ್ಲಿ ಕಲಿಯಕ್ ಸಾಧ್ಯನಾ? ಎಸ್ ಅಂತೇಳಿ ನನ್ನೆಲ್ಲ ಸ್ಟೂಡೆಂಟ್ಸ್ಗಳು ಎಸ್ ಮ್ಯಾಮ್ ಅಂತೇಳಿ ತೋರಿಸ್ತಾ ಇದಾರೆ. ನೀವು ನೋಡಕ್ ರೆಡಿ ಇದೀರಾ? ರೆಡಿ ಏನೋ ಇದೀವಿ, ಆದ್ರೂ ಡೌಟ್ ಇದೆ ಮ್ಯಾಮ್, ಹೆಂಗ್ ಕಲಿಯಕ್ ಸಾಧ್ಯ ಒಂದ್ ತಿಂಗಳಲ್ಲಿ ಅನ್ಕೊಂಡು ಡೌಟ್ ಪಡ್ಕೊಂಡು ನೀವು ಮನೇಲೇ ಕೂತೀರಿ. ನಮ್ಮ ಹುಡುಗಿರೆಲ್ಲ ಇಲ್ಲಪ್ಪ ಅಂತ ಕಾನ್ಫಿಡೆನ್ಸ್, ನಾವು ಕಲಿತೀವಿ ಅಂತ ಅವ್ರು ಬರ್ತಾರೆ, ಕಲಿಸ್ತೀನಿ ಅಂತ ನಾನಿದ್ದೀನಿ. ಅವರು ಕಲಿತು ಇವಾಗ ತೋರಿಸ್ತಾ ಇದ್ದಾರೆ, ನೋಡ್ತೀರಲ್ಲ. ಓಕೆ, ಬಾಯ್. ಹಾಯ್ ಮಂಗ್ಲಾ, ಬನ್ನಿ. ಹೇಗಿದ್ಯಾ? ಓ ಸೂಪರ್. ನೋಡಿ, ಎಲ್ಲ ಬ್ಲೌಸು ಪಾಕದ ಎಲ್ಲ ಬ್ಲೌಸ್ನು ಹೊಲ್ಕೊಂಡ್ಬಿಟ್ಟು ತಗೊಂಡ್ಬಂದು ಇಟ್ಟಿದ್ದಾರೆ. ಯಾವಾಗ ಸರ್ ಎಷ್ಟು ದಿನ ಆಯ್ತಮ್ಮ ಇದನ್ನೆಲ್ಲ ಕಲ್ತಿರಪ್ಪ ನೀನು? ಒಂದ್ ತಿಂಗಳು ಮೇಡಮ್, ಕರೆಕ್ಟಾ ಒಂದ್ ತಿಂಗಳು. 3ನೇ ತಾರೀಕು ಸೇರ್ಕೊಂಡೆ, 3ನೇ ತಾರೀಕಿಗೆ ಮುಗ್ದೋಯ್ತು. 3ನೇ ತಾರೀಕಿಗೆ ಬಂದೆ, 3ನೇ ತಾರೀಕು ಮುಗಿಸ್ಕೊಂಡೆ. ಎಷ್ಟು ಡಿಸೈನ್ಸ್ ಕಲ್ತಿದ್ಯಾ? 15-20 ಡಿಸೈನ್ 20 ಡಿಸೈನ್ಸ್ ಮಾಡಿದ್ಯಾ? ಓಕೆ, 15ರಿಂದ 20 ಡಿಸೈನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಕೊಟ್ಟಿರ್ತೀವಲ್ಲ, ಅದೆಲ್ಲ ಸೇರಿದ್ರೆ ಇನ್ನು 20 ಮೇಲೆ ಆಗುತ್ತೆ. ಕ್ರಿಯೇಟಿವಿಟಿ ಎಲ್ಲ ಕೊಟ್ಟಾಗ ಅದನ್ನ ಮಾಡಿರಲ್ಲ, ಬರೀ ಪೇಪರ್ ಕಟಿಂಗ್ ಮಾಡಿಸಿರ್ತಾರೆ. ಮಾಡೋ ಮೆಥಡ್ ಈಗ ಬೋಲ್ಡ್ ಪೇಪರ್ ಕಟಿಂಗ್ ಎಕ್ಸ್ಟ್ರಾ ಇದಾವೆ ಡಿಸೈನ್ಸ್ ಅದನ್ನೇ ಹೇಳಿದ್ದು. ಮೇಲೆ ಒಂದು 8 ಜಾಸ್ತಿ ಎಕ್ಸ್ಟ್ರಾ ಇದೆ, ಅವನ್ನ ಯಾವ ಹೊಲಿಲ್ಲ. ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಅಂತೇಳಿ ಡಿಸೈನ್ ನ ಪ್ರಾಕ್ಟೀಸ್ ಮಾಡ್ತೀವಿ. ಬೋಟ್ ನೆಕ್ ಅಂತಂದ್ರೆ ಹೊಲಿಯೋ ಮೆಥಡ್ ಒಂದೇ ಇರುತ್ತೆ, ಕಟಿಂಗ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ. ಕಸ್ಟಮರ್ ಕೊಟ್ಟಾಗ ಹೇಗೆ ಹೊಲಿಬೇಕು ಅನ್ನೋದ ಸ್ಲೀವ್ ಡಿಸೈನ್ಸ್ ಮತ್ತೆ ಬ್ಯಾಕ್ ಡಿಸೈನ್ಸ್ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೆಲ್ಲ ಹೊಲ್ದಿದ್ರೆ ಇಷ್ಟು 30 ಡೈಲಿ ಒಂದೊಂದನ್ನ 30 ಆಗಿರೋದು. ಯಾಕೆಂದ್ರೆ ನಾವು ಕ್ಲಾಸಿಗೆ ಬರ್ತೀವಿ ಅಂತ ಇವತ್ತಿನ ವರ್ಕ್ ಇವತ್ತೇ ಮುಗಿಸ್ಬೇಕು, ನಾಳೆ ಹೋಗಿ ಮೇಡಮ್ ತೋರಿಸ್ಬೇಕು ಅಂತ ಡೈಲಿ ಒಂದೊಂದು ಹೊಲಿತಾ ಇದ್ದೀವಿ. 30 ಬ್ಲೌಸ್ ಆಗಿರೋದು. ಹೌದು. ಡೈಲಿ ಒಂದೊಂದು ಕಟಿಂಗು ಮತ್ತೆ ಸ್ಟಿಚಿಂಗ್ ಎರಡೂ ಇರುತ್ತೆ. ಬಂದ ತಕ್ಷಣ ಪೇಪರ್ ಕಟಿಂಗ್ ಅಂತೂ ಕಂಪಲ್ಸರಿ ಮಾಡಿಸ್ತೀವಿ. ಕಟಿಂಗ್ ಮುಗಿದ ತಕ್ಷಣ ಮನೆಗೆ ಹೋಗಿದ ತಕ್ಷಣ ಮೇನ್ ಎಲ್ಲ ಮನೇಲಿ ಮಾಡ್ಕೊಂಬರೋರು. ಎಲ್ಲಿ ಇಂಪಾರ್ಟೆಂಟ್ ಇರುತ್ತೋ ಅದನ್ನ ಮಾತ್ರ ಮೈನ್ ಅಂದ್ರೆ ಡೌಟ್ ಇರೋದೆಲ್ಲ ಇಲ್ಲಿ ಮಾಡೋರು, ಮಿಕ್ಕಿದೆಲ್ಲ ಮನೇಲಿ ಮಾಡ್ಕೊಂಡ್ಬಂದಿರೋರು ಅಲ್ವಾ? ಎಷ್ಟು ಖುಷಿ ಇದೆ ನನಗೆ ಕ್ಲಾಸಲ್ಲಿ ಕಲ್ತಿರೋದಕ್ಕೆ. ತುಂಬಾ ಖುಷಿ ಇದೆ ಮೇಡಮ್. ತುಂಬಾ ಖುಷಿ ಇದೆ. ನಾನು ಯಾವ್ದು ಡಿಸೈನ್ ಹೊಲ್ದು ಹಾಕ್ತಿರಿಲ್ಲ, ಮಾಮೂಲಿ ಪ್ಲೈನ್ ಹಾಕೋತಾ ಇದ್ದೆ. ಯಾವಾಗ್ಲೂ ರೌಂಡ್ ಶೇಪು, ಇಲ್ಲ ವಿ ಶೇಪು, ಇಲ್ಲ ಯು ಶೇಪ್ ಅಷ್ಟೇ, ಬರೀ ಪ್ಲೈನ್ ಬ್ಲೌಸು, ಮಾಮೂಲಿ ಲೈನಿಂಗ್ ಬ್ಲೌಸ್ ಅಷ್ಟೇ ಹೊಲಿತಾ ಇದ್ದೆ. ಅದ್ರ ಡಿಸೈನ್ ಯಾವುದು ಗೊತ್ತಿಲ್ಲ. ಡಿಸೈನ್ ಓದಿಲ್ಲ. ಬೇಸಿಕ್ ಇವ್ರು ಕಲ್ತ್ಕೊಂಡು ಡಿಸೈನ್ ಕ್ಲಾಸಿಗೆ ಜಾಯಿನ್ ಆಗಿದ್ದು. ಬೇಸಿಕ್ ಎಲ್ಲಿ ಕಲ್ತಿದ್ದಪ್ಪ ನೀನು? ಅಲ್ಲಿ ಬೇರೆಯವ್ರ ಹತ್ರ ಕಲಿತಾ ಇದ್ದೆ. ಒಂದು 20 ಡೇಸ್ ಹೋದೆ ನಾನು. ಅವರು ತುಂಬಾ ಮ್ಯಾಥ್ಸ್ ಅಂದ್ರೆ ಲೆಕ್ಕ ಮಾಡಿ, ಆಮೇಲೆ ಡ್ರಾಯಿಂಗ್ ಮಾಡಿ, ಆಮೇಲೆ ಪೇಪರ್ ಕಟಿಂಗ್ ಮಾಡಬೇಕು. ಪೇಪರ್ ಕಟಿಂಗ್ ಆದ್ಮೇಲೆ ಅದ್ಯಾವುದೋ ಕ್ಲಾತ್ ಬರುತ್ತಂತೆ, ಅದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದ್ರು ನಮ್ಗೆ. ಆದ್ರೆ ಆ ಲೆಕ್ಕ ಮುಗಿಸೋಷ್ಟೇ ಪಾಪ ಅವರು ಎಕ್ಸ್ಪೈರ್ ಆಗ್ಬಿಟ್ರು. ಏನಂತ ಗೊತ್ತಿಲ್ಲ, ನಾನು ಸೇರ್ಕೊಂಡಿದ್ಕೇನೆ ಹಂಗಾಯ್ತಾ ಪಾಪ. ಒಂಥರ ಬೇಜಾರಾಯ್ತು ಅವಾಗ. ಅದಕ್ಕೆ ಎಲ್ಲೂ ಹೋಗೋದೇ ಬೇಡ ಅಂತ ಸುಮ್ಮನೆ ಆಗೋಗ್ತಿದ್ದೆ. ಯೂಟ್ಯೂಬ್ ಅಲ್ಲೇ ನೋಡಿ ನಾನು ಅಲ್ಲೂ ಇನ್ನೂ ಪ್ಲೈನ್ ಬ್ಲೌಸ್ ಮತ್ತೆ ಡ್ರೆಸ್ಗಳನ್ನ ಎಲ್ಲ ಹೊಲ್ಕೋತಾ ಇದ್ದೆ. ನಿಮ್ ವಿಡಿಯೋ ಅಷ್ಟು ವಾಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಹೊಲ್ದೆ. ಆದ್ರೆ ಡಿಸೈನ್ಗಳನ್ನ ಕಟ್ ಮಾಡಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಯಾಕೆಂದ್ರೆ ಬಟ್ಟೆ ಕಟ್ ಮಾಡ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಡಿಸೈನ್ ಹೊಲಿಯಕ್ಕೆ ಹೋಗ್ತಾ ಇರಲಿಲ್ಲ. ಮಾಮೂಲಿಯಾಗಿ ಹೊಲ್ಕೊಂಡು ಹಾಕತಾ ಇದ್ದೆ. ಆಮೇಲೆ ಇಲ್ಲಿ ನಿಮ್ದು ಅಡ್ರೆಸ್ ಹೇಳಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿದೆ, ಮತ್ತೆ ಸ್ಟೇಟಸ್ ಅಲ್ಲಿ ನೋಡಿದಾಗ ನೀವು ಅಡ್ರೆಸ್ ಹೇಳಿದ್ರಲ್ಲ, ಅವಾಗ ನನಗೆ ಬಂದಿದ್ದು. ಈ ಡಿಸೈನ್ಸ್ ಎಲ್ಲ ಫಸ್ಟ್ ಆಗ್ತಾ ಇದ್ದ? ಇದೆ ಫಸ್ಟ್ ಟೈಮ್ ಆಗ್ತಿರೋದು. ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಇದೆ. ಯಾಕೆ ಬೇರೆ ಕಡೆ ಕೊಟ್ಟು ಹೊಲಿಸ್ಬೋದಿತ್ತಲ್ಲ ಡಿಸೈನ್ಸ್? ನನ್ ಮದ್ವೆ ಆದಾಗಿಂದ ನಾನು ಒಂದು ಬ್ಲೌಸ್ ನಾನು ಹೊರಗಡೆ ಹೊಲಸೇ ಇಲ್ಲ ಇಲ್ಲಿವರೆಗೂ. ಗುಡ್ ವೆರಿ ಗುಡ್. ಬ್ಲೌಸ್ ನನ್ ಮದ್ವೆ ಆದಾಗಿಂದ ಒಂದ್ ಕಡೆನೂ ಹೊಲಸೇ ಇಲ್ಲ ನನಗೆ. ಮದ್ವೆಲಿ ಏನು ಹೊಲ್ಸ್ಕೊಟ್ಟಿದ್ರು ಅದೇ ಬ್ಲೌಸ್ ಇದೆ. ಬೇರೆ ಎಲ್ಲೂ ಹೊಲಸ್ಲೇ ಇಲ್ಲ. ನಾನು ಅಲ್ಲೋದೆ, ಆಮೇಲೆ ನಾನೇ ಹೊಲ್ಕೊತಿದ್ನಲ್ಲ, ಅಷ್ಟನ್ನೇ ಹಾಕೊಳ್ಳಿ. ಬ್ಲೌಸ್ ಲೈನಿಂಗ್ ಬ್ಲೌಸ್ ಯಾವ್ದೇ ಬ್ಲೌಸ್ ಕೊಟ್ಟು ಸೀರೆ ತಗೊಂಡ್ರು ಮಾಮೂಲಿ ಬ್ಲೌಸ್ ಹೊಲ್ಕೊಂಡ್ಬಿಡೋದು, ಹಾಕೊಳ್ಳೋದು. ಡಿಸೈನ್ಸ್ ನಮ್ ಕ್ಲಾಸಿಗೆ ಬಂದ್ರೆ ಡಿಸೈನ್ ಹಾಕೊಂಡಿದ್ದು. ಹಿಂಗ ಓಪನ್ ಎಲ್ಲ ಬಿಟ್ಕೊಂಡು ಮನೇಲಿ ಏನು ಕೇಳಲಿಲ್ಲ. ಡಿಸೈನ್ ಕಲ್ತಿದ್ದೀನಿ ಅಂತ ಹಾಕೊಂಡ್ ಬೇರೆ ಶೋ ಮಾಡ್ತಾವಳು ನನ್ಗೆಲ್ಲ. ನಂಗೊಂದ್ ಶರ್ಟ್ ಹೊಲ್ಕೊಡಕ್ಕಾಗಿಲ್ಲ ನಿನ್ ಕೈಲೆಲ್ಲ. ನಂಗೊಂದ್ ಶರ್ಟ್ ಪ್ಯಾಂಟ್ ಹೊಲ್ಕೊಡಕ್ಕಾಗಿಲ್ಲ ನಿನ್ಗೆ, ನಿನ್ ಮಾತ್ರ ಡಿಸೈನ್ ಹಾಕ ನೀನು ಅಂತ. ಅವ್ರು ಅದನ್ನು ಹೇಳ್ಕೊಟ್ರೆ ಅದನ್ನು ಕಲ್ತ್ಕೊತೀನಿ ಅಂತ ಲೇಡೀಸ್ ಆತರ ಅಲ್ಲ, ನಮಗೆ ಗೊತ್ತಿರೋ ವಿದ್ಯೆನ ಸಿನ್ಸಿಯರ್ ಆಗಿ ಹೇಳ್ಕೊಡೋದು. ಬ್ಲೌಸು, ಡ್ರೆಸ್ಸು, ಗೌನು ಏನೇ ಹೇಳ್ಕೊಡು ನೀಟಾಗಿ ಹೇಳ್ಕೊಡ್ತಿದ್ರು. ಬರುತ್ತೆ, ಬಟ್ ಅಷ್ಟೊಂದು ಬರಲ್ಲ. ಬೇಡ, ನಮಗೇನು ಗೊತ್ತಿದೆ ಅಷ್ಟೊಂದು ನಾವು ಮಾಡೋಣ ಅಲ್ವಾ? ಹಂಗಾಗಿ ಇವಾಗ ತೋರ್ಸೋಣ.
ಪೈಪಿಂಗ್ ಗೊತ್ತಾ ಇರಲಿಲ್ಲ. Okay. ಇದು ಸೇರ್ಕೊಂಡ್ಮೇಲೆ ಸ್ವಲ್ಪ ಪೈಪಿಂಗ್ ತರಕ ಇದು ಫಸ್ಟ್ನೇ ಬ್ಲೌಸ್ ಬಂದ್ರು ಕೂಡ ಫಸ್ಟ್ ಅವರು ಡಿಸೈನ್ ಕ್ಲಾಸ್ ಸೇರ್ಕೊಂಡ್ರು ಪ್ಲೈನ್ ಬ್ಲೌಸ್. ಇದು ನೋಡಿ ಹೇಗಿದೆ ಫಸ್ಟ್ನೇ ಬ್ಲೌಸ್ ಇದು. ಇಲ್ಲಿ ಬಂದು ಪೈಪಿಂಗ್ ಕಲಿತು ಹೊಲ್ದಿದ್ದು ಪ್ಲೈನ್ ಬ್ಲೌಸ್. ಪೈಪಿಂಗ್ ನಂಗೆ ಬರ್ತಾ ಇರಲಿಲ್ಲ. ಅದೇ ಬಂದಿಲ್ಲ, ಇಲ್ಲಿ ಹೇಳ್ಕೊಟ್ಟಾಗ ಕಲ್ತಿರೋದು. ಇದೆಲ್ಲ ಸುಮಾರು ಪೈಪಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬೇಯಿಸ್ಕೊಂಡು ಆದ್ಮೇಲೆ ಚೆನ್ನಾಗಿ ಕಲ್ತಿದ್ದು. ಇದೆಲ್ಲ ಸಿಂಪಲ್. ಎರಡನೇ ಮೂರನೇ ಇದು ಲೈನಿಂಗ್ ಕೈನ್ ಆದ್ಮೇಲೆ ಲೈನಿಂಗು. ಓಕೆ, ಬಾಕ್ಸ್ ನೆಕ್. ಓಕೆ, ಸೂಪರ್. ಪೈಪಿಂಗ್ ಕಲಿಬೇಕು ಅಂತಲೇ ಡಿಸೈನ್ಗಳಲ್ಲಿ ಪೈಪಿಂಗ್ ಮಾಡಿ, ಯಾಕಂದ್ರೆ ಪೈಪಿಂಗ್ ತುಂಬಾ ಜನ ಮಾಡಿಸ್ಕೊಂತಾರಲ್ವಾ, ಡಿಸೈನ್ಗಳಲ್ಲಿ ಪೈಪಿಂಗ್ ಮಾಡಿರೋದು. ಓಕೆ, ಇದು ಇದನ್ನ ಲೇಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದ್ಸರಿ ಲೇಸ್ ಹಾಕಿದ್ದು. ಲೇಸ್ ಹಾಕೋದು ಅಷ್ಟೇ, ಕೆಲವ್ರು ಏನ್ ಮಾಡ್ತಾರೆ ಲೇಸ್ ಸುಮ್ಮನೆ ಹಾಕೊಂಡು ಹೋಗ್ತಾರೆ. ಫಿನಿಶಿಂಗ್ ಕೊಡ್ಬೇಕು ಮೇನ್, ಅದನ್ನ ಮೇನ್ ಕಲಿಬೇಕು. ಗುಡ್. ತುಂಬಾ ಚೆನ್ನಾಗಿ ಬಂದಿದೆ. ಇದೊಂದ್ಸಲ ತೋರಿಸಿದ್ವಿ, ನೋಡಿದ್ರಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ವಿ ಅಲ್ಲ. ಲೋಟಸ್ ಚೆನ್ನಾಗಿದೆಲ್ಲ, ಸೂಪರ್. ಏನ್ ನಾವೆಲ್ಲರೂ ಅದೇ ಮಾಡ್ತೀವಿ. ಹೌದು, ಬೇಸಿಕ್ ಒಂದು ಡಿಸೈನ್ ತೋರಿಸೋ ಸಾಕು, ಅದರಲ್ಲಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಸಿಂಪಲ್ ತೋರಿಸಿದ್ರೆ ಸಿಂಪಲ್ ಎಲ್ಲರೂ ಮಾಡ್ಬಿಟ್ರೆ, ಕಷ್ಟ ಆಗಿರೋದನ್ನ ಹೇಗೆ ಮಾಡಬೇಕು ಅಂತ ಕ್ರಿಯೇಟಿವಿಟಿಲಿ ತೋರಿಸಿದಾಗ ಆರಾಮಾಗಿ ಮಾಡ್ತಾರೆ. ಇದು ಬೋಟ್ ನೆಕ್. ಅಯ್ಯೋ, ಇದನ್ನ ಹಾಕೊಂಡಾಗ ಇವ್ರು ಖುಷಿ ನೋಡ್ಬೇಕಿತ್ತು. ಹಿಂಗೆ ಯಾಕೆ ಇವತ್ತು ಒಳಗೆ ಖುಷಿ ಅವ್ರಿಗೆ ಹಿಂಗೆ ನಡೀತಾ ಇದ್ದಾರೆ. ಬೋಟ್ ನೆಕ್ ಫಸ್ಟ್ ಟೈಮ್ ಹಾಕಿದ್ದ ಈ ಬ್ಲೌಸ್ ಹಾಕಿದ್ದು, ಹಾಕೇ ಇರ್ಲಿಲ್ಲ. ಬ್ಯಾಕ್ ಬೋಟ್ ನೆಕ್, ಬ್ಯಾಕ್ ತಿರ್ಗು. ಚೆನ್ನಾಗಿದೆ ಡಿಸೈನ್. ಬ್ಯಾಕ್ ಬೋಟ್ ನೆಕ್ ಡಿಸೈನ್, ಫ್ರಂಟ್ ನಾರ್ಮಲ್ ನೆಕ್, ಸ್ಲೀವ್ ಡಿಸೈನ್ಸ್, ನೆಕ್ ಡಿಸೈನ್, ಫ್ರಂಟ್ ಅಲ್ಲೂ ಡಿಸೈನ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಗುಡ್. ಇದು ಹಾಕೊಂಡಾಗಂತೂ ಅವ್ರು ನೋಡ್ಬೇಕಿತ್ತು. ಹಿಂಗೆ ನಡೀತಾ ನಾನು ಇವತ್ತೇನೋ ಚೇಂಜ್ ಇದೆಯಲ್ಲ, ಏನು ಕಪ್ಪ ಮಂಗಳ ಅಂತಂದ್ರೆ, ಏನಿಲ್ಲ ಮ್ಯಾಮ್ ನೋಡಿದ್ರೆ ಬ್ಲೌಸ್ ಅಂತಾರೆ. ಇದು ಪ್ರಿನ್ಸಸ್ ಕಟ್ ಡಿಸೈನ್ ನೀಟಾಗಿ ಕಾಣ್ತಾ ಇಲ್ಲ. ಈ ಡಿಸೈನ್ ಸ್ಕ್ಯಾಲಪ್ ಡಿಸೈನ್ ಅಲ್ಲಿ ಪ್ರಿನ್ಸಸ್ ಕಟ್. ಗುಡ್. ಇದನ್ನೆಲ್ಲ ಇನ್ನು ಹಾಕೊಂಡಿಲ್ವಾ? ಹಾಕೊಂಡಿಲ್ಲ. ಇದು ಪ್ರಿನ್ಸಸ್ ಕಟ್. ಪ್ರಿನ್ಸಸ್ ಕಟ್, ಸ್ಲೀವ್ ಡಿಸೈನ್ಸ್. ಸೂಪರ. ಸ್ಟಾರ್ಟಿಂಗ್ ಅಲ್ಲಿ ಪಾಡ್ ನೆಕ್, ಮತ್ತೆ ಸೆಂಟ್ರಲ್ಲಿ ಓಪನ್ ಇಟ್ಕೊಂಡು ನಾವೇನ್ ಬೇಕಾದ್ರೂ 3 ಓಪನ್, 2 ಓಪನ್, 1 ಓಪನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅದರಲ್ಲಿ ಒಂದೊಂದು ಮಾಡ್ಕೊಂಡಿದ್ದಾರೆ. ಗುಡ್. ಇದು ಕಾಲರ್ ನೆಕ್. ಇದು ಒಂದು ಕಾಲರ್ ನೆಕ್ ಡಿಸೈನ್. ನೆಕ್ಸ್ಟ್ ಇದು ಐವಿ ನೆಕ್. ಫ್ರಂಟ್ ಐವಿ ನೆಕ್ ಡಿಸೈನ್. ಇದು ಐವಿ ನೆಕ್ ಅಲ್ಲಿ ಈ ಡಿಸೈನ್, ಟೆಂಪಲ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಬ್ಯಾಕ್ ಅಲ್ಲಿ ಈ ಡಿಸೈನ್ ಇನ್ನೊಂದು ಸೂಪರ. ಸ್ಟಾರ್ ನೆಕ್ ಎಲ್ಲ ಇನ್ನೂ ಇದಾವಲ್ಲ, ಅದು ನಮ್ಗೆ ಇದು ಮಾತ್ರ ಮಾಡಿ ಜಾಂಡ್ರು. ಅದು ಪ್ಯಾಚ್ ವರ್ಕ್ ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಓಕೆ. ಇನ್ನು ಬ್ಯಾಕ್ ಕೆಲವೊಂದು ಡಿಸೈನ್ಸ್ ಎಲ್ಲ ಬ್ಯಾಕ್ ಮಾಡಿ ಇಟ್ಕೊಳ್ಳೋದು. ಸ್ಲೀವ್ ಡಿಸೈನ್ಸ್ ಎಲ್ಲ ತಂದಿಲ್ವಾ? ಅದು ತರಬೇಕು. ಓಕೆ, ಬ್ಯಾಕ್ ಡಿಸೈನ್ಸ್. ಗುಡ್. ಸ್ಟಾರ್ ನೆಕ್. ಇನ್ನು ಫುಲ್ ಮಾಡೋದಕ್ಕಿಂತ ಬ್ಯಾಕ್ ಮಾಡಿ ಇಟ್ಕೊಂಡು ನಾವೇ ಹೇಳ್ತೀವಿ, ಎಲ್ಲ ಹೊಲಿಯೋದಕ್ಕಿಂತ ಅಟ್ಲೀಸ್ಟ್ ಗೊತ್ತಿರೋದು ಮಾಮೂಲಿ ಬ್ಲೌಸ್ ಪರ್ಫೆಕ್ಟ್ ಬಂದ್ಬಿಟ್ರೆ ಬ್ಯಾಕ್ ಡಿಸೈನ್ ಒಂದಷ್ಟು ಮಾಡಿಟ್ಕೊಂಡ್ಬಿಡಿ ಅಂತೇಳಿ ಒಂದಷ್ಟು ಬ್ಯಾಕ್ ಡಿಸೈನ್ಸ್ ಈ ತರ ಸಪ್ರೇಟು. ಅದಾದ್ಮೇಲೆ ಸ್ಲೀವ್ ಡಿಸೈನ್ಸ್ ಎಲ್ಲ ಸಪ್ರೇಟು. ಸ್ಲೀವ್ ಡಿಸೈನ್ಸ್ ತಂದಿಲ್ಲ? ತಂದಿಲ್ಲ. ಇಲ್ಲ, ತುಂಬಾ ಚೆನ್ನಾಗಿ ಬಂದ್ರು ಕೂಡ ಎಲ್ಲ ಅಷ್ಟೇ. ಇದ್ರ ಜೊತೆಗೆ ಒಂದೊಂದು ಡಿಸೈನ್ಗೆ ಕ್ರಿಯೇಟಿವಿಟಿ ಕೊಟ್ಟು ಡ್ರಾಯಿಂಗ್ಗಳಲ್ಲಿ ಜಾಸ್ತಿ ಡಿಸೈನ್ಸ್ ಹೇಳ್ಕೊಡ್ತೀವಿ. ಬಟ್ ಒಂದೊಂದನ್ನ ಮಾಡೋ ಮೆಥಡ್ ಸೇಮ್. ಈಗ ಐವಿ ನೆಕ್ ಅಂದ್ರೆ ಐವಿ ನೆಕ್ ಹೊಲಿಯೋದು, ಕಟಿಂಗ್ ಎಲ್ಲ ಸೇಮು. ಬ್ಯಾಕ್ ಡಿಸೈನ್ ಅಲ್ಲಿ ಒಂದು 4-5 ಡಿಸೈನ್ಸ್ ಎಕ್ಸ್ಟ್ರಾ ಹೇಳ್ಕೊಟ್ಟಿರ್ತೀವಿ. ಇದ್ರದ್ದು ಅಷ್ಟೇ, ಬೋಟ್ ನೆಕ್, ಪ್ರಿನ್ಸ್ ಕಟ್, ಐವಿ ನೆಕ್ ಎಲ್ಲ ಡಿಸೈನ್ಸ್ ಬ್ಯಾಕ್ ಅಲ್ಲಿ ತುಂಬಾ ಹೇಳ್ಕೊಡ್ತೀವಿ. ಅದರಲ್ಲಿ ಒಂದೊಂದೊಂದು ಹೊಲಿದು ಇನ್ನೆಲ್ಲ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀರಾ, ಟೈಮ್ ಇರಲ್ಲ ಅಂತ.
ಬೇರೆ ಯಾರಾದ್ರೂ ಕೇಳೋದಾಗ ಎಲ್ಲ ನಾವೇ ಹಾಕೊಂಡಿರ್ತೀವಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇರೆಯವ್ರಿಗೂ ಹೊಳ್ಕೊಡೋದು ಎಕ್ಸ್ಟ್ರಾ ಅಂತ. ಅವಾಗ ಅವ್ರು ನಮಗೆ ಹೊಲ್ದಿರೋದನ್ನೇ ಹೊಲಿದ್ರೆ ಅಷ್ಟಿದಿರಲ್ಲ. ಅವಾಗ ಅವ್ರಿಗೆ ಬೇರೆ ಡಿಸೈನ್ ಇಕ್ಕಿದ್ರೆ ಇನ್ನೂ ಚೆನ್ನಾಗಿ ಡಿಸೈನ್ ಇಕ್ತಾರೆ ಅನ್ನೋ ಥರ ಆಗತ್ತೆ ಅಂದ್ಬಿಟ್ಟು ಎಲ್ಲ ಕಟಿಂಗ್ನ ಪೇಪರ್ ಕಟಿಂಗ್ ಮಾಡಿಸಿ ಪೆಂಡಿಂಗ್ ಇಡ್ಸಿದೀವಿ. ಇದೆಲ್ಲ ಇವ್ರಿಗೆ ಇಷ್ಟು ಮಾತ್ರ ಇವ್ರಿಗೆ ಹೊಲ್ಕೊಂಡಿದ್ದಾರೆ. ಕಸ್ಟಮರ್ಗೆಲ್ಲ ಹೊಲ್ಕೊಡ್ತಿದ್ಯಾ ಇವಾಗ? ಕಸ್ಟಮರ್ ಮೇಡಮ್, ಅದು ಲೋಟಸ್ ಮತ್ತೆ ಅದು ಬಟರ್ಫ್ಲೈ ಅದೆಲ್ಲ ಕಸ್ಟಮರ್. ಫಸ್ಟ್ ಹೊಲ್ದಿದ್ದು ಕಸ್ಟಮರ್. ಓಕೆ, ಏನಂದ್ರು? ಅವ್ರು ತಗೊಂಡೋಗಿ ಹಾಕೊಂಡು ಹೋಗಿದ್ರು ಮದ್ವೆಗೆ. ಚೆನ್ನಾಗಿದೆ ಅಂದ್ರ? ಚೆನ್ನಾಗಿದೆ. ಮುಂಚೆನೆ ಕಲ್ತ್ಕೊಂಡಿದ್ರ. ಮುಂಚೆ ಅವರು ಬ್ಲೌಸ್ ಹೊಲ್ಸ್ಕೊಂಡಿದ್ರು. ಬರೀ ಪ್ಲೈನ್ ಬ್ಲೌಸೇ ಹೊಲ್ಕೊಡ್ತಾ ಇದ್ದೆ ನಾನು. ಮಾಮೂಲಿ ರೌಂಡ್ ಅದೇ ಹೊಲ್ಕೊಡ್ತಾ ಇದ್ದೆ. ಇವಾಗ ನಾನು ಡಿಸೈನ್ ಕ್ಲಾಸ್, ಇವ್ರು ಡಿಸೈನ್ ಹೊಲಿಯಕ್ಕೆ ಅಂತಾನೆ ನಾನು ಸೇರ್ಕೊಂಡ್ಮೇಲೆ ಇವಾಗೆಲ್ಲ ಫುಲ್ ಎಲ್ಲ ಹೊಲ್ಸ್ಕೊಬಿಟ್ಟಿದೀನಿ ನಾನು. ಇವಾಗ ನೀನ್ ಇವಾಗ ಡಿಸೈನ್ ಕಲ್ತ್ಕೊಂಡಿದ್ಯಾ ಅಂತ ಕೇಳ್ತಾರೆ ನೋಡಿ. ಆದ್ಮೇಲೆ ಕೊಡ್ತಾರೆ ಬಿಡಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ. ಹೇಳಿದ್ದಾರೆ, ಇನ್ನೇನೇ ಬ್ಲೌಸ್ ತಗೊಂಡು ನನಗೆಲ್ಲ ಡಿಸೈನ್ ಎಲ್ಲರಲ್ಲೂ ಒಂದೊಂದು ಇಟ್ಕೊಡ್ಬೇಕು. ನನಗೆ ನೀನ್ ಏನೇನು ಹೊಲ್ದಿದ್ಯಾ ಅವನ್ನೆಲ್ಲ ನನ್ಗೆ ಹೊಲ್ಕೊಡ್ಬೇಕು. ಓಕೆ, ಗುಡ್ ಗುಡ್. ಕಸ್ಟಮರ್ ಏನೋ ರೆಡಿ ಇದಾರೆ ಹಂಗಾರೆ, ಇನ್ ಶುರು ಹಚ್ಕೊಳ್ಳೋದೆ. ವೆರಿ ಗುಡ್ ಕನ್ನ. ಕಂಟಿನ್ಯೂಸ್ ಮಾಡಿ ಪೇಪರ್ ಕಟಿಂಗ್ ಎಲ್ಲ ಮಾಡಿಟ್ಟಿನಲ್ಲ, ಕಸ್ಟಮರ್ ಬಂದಾಗ ಸೇಮ್ ಅವ್ರವ್ರ ಮೆಜರ್ಮೆಂಟಿಗೆ ಗೊತ್ತಿದೆ, ಮೆಜರ್ಮೆಂಟ್ ಚಾರ್ಟ್ ಕೊಟ್ಟಿರ್ತೀವಿ, ಅದು ತಕ್ಕನಾಗೆ ಡಿಸೈನ್ಗಳನ್ನ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಅವ್ರಿಗೆ ಹೊಲ್ಕೊಡ್ತಾ ಹೋಗಿ, ಎಲ್ಲೂ ನಿಲ್ಲಿಸಬಾರ್ದು. ಇವಾಗೇನ ಹೇಳಿದೆ, ಒಂದು ಡೈಲಾಗ್ ಹುಡ್ಕೊಂಡು ಕುತ್ಕೊಂಡು ನಾವು ಕ್ಲಾಸಿಗೆ ಬರ್ಬೇಕಾದ್ರೆ ದಿನ ಒಂದೊಂದು ಹೊಲಿತಿದೆ, ಇವಾಗ ಹೊಲ್ದೇ ಇಲ್ಲ. ದಿವಸ ಆಯ್ತು, ಎರಡೇನೋ ಹೊಲ್ದಿದ್ದೀನಿ ಅಷ್ಟೇ. ತಪ್ಪು ತಾನೆ ಮಾಡ್ಬೇಕು. ಫ್ರೀ ಇರೋದಂದ್ರೆ ಏನ್ ಗೊತ್ತಾದ್ರೆ ಮನೇಲಿ ಕುತ್ಕೊಂಡ್ರೆ ಕ್ಲಾಸ್ ಅಂದ್ರೆ ಕರೆಕ್ಟಾಗಿ 10:30 ಹೋಗ್ಬೇಕಪ್ಪ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡ್ತಿದ್ರಿ. ಇವಾಗ ಮನೇಲಿ ಎಲ್ಲ ಬಿಡು, ಆಮೇಲೆ ಹೊಲಿಯೋಣ, ನಾಳೆ ಹೊಲಿಯೋಣ ಅನ್ಕೊಂಡು ಹಂಗೆ ಪೆಂಡಿಂಗ್ ಇಟ್ಟಿದೀಯಾ. ಗುಡ್. ನೋಡಿದ್ರಲ್ಲ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಹೊಲ್ದಿದಾರಂತೆ. ಖುಷಿ ಆಯ್ತು ನನಗಂತೂ. ನೀವು ನೋಡಿದ್ರ, ಕೆಲವ್ರು ಅಂತಿದ್ರ ಒಂದ್ ತಿಂಗಳಲ್ಲಿ ಕಲಿಬೋದಾ ಅಂತ. ಅವ್ರಿಗೇನ್ ಹೇಳ್ತೀಯ ನೀನು? 100% ಕಲಿಬೋದು. ಒಂದು ತಿಂಗಳಲ್ಲಿ ಬೇಸಿಕ್ ಕಲ್ತ್ಕೊಂಡು ಡಿಸೈನು ಕಲ್ತ್ಕೊಳ್ಳೋದು ಒಂದೇ ತಿಂಗಳಲ್ಲಿ ಹೇಳ್ಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ ಟಚ್ ಇದ್ದವ್ರಿಗೆ. ಇಲ್ಲ ಮೇಡಮ್, ಬೇಸಿಕ್ ನೀವ್ ಹೇಳ್ಕೊಡ್ತೀರಲ್ಲ, ನೀವೇನ್ ಹೇಳ್ಕೊಡ್ತೀರಾ ಫಸ್ಟಿಗೆನೆ ಅದು ಇನ್ನೊಂದು ಬರತ್ತಲ್ಲ, ಚಿಮ್ಮಿಸ್ ಕಟಿಂಗ್ ಹೇಳ್ಕೊಡ್ತೀರಾ, ಲಂಗ ಬ್ಲೌಸ್ ಹೇಳ್ಕೊಡ್ತೀರಾ. ಮತ್ತೆ ಲಂಗ ಬ್ಲೌಸ್ ಆಗಿದ ತಕ್ಷಣನೇ ನೀವು ಬ್ಲೌಸ್ ಬ್ಲೌಸ್ ಹೇಳ್ಕೊಟ್ಟ ಮೇಲೆ ಬ್ಲೌಸ್ ಸುಮಾರು ಅಂತಂದ್ರೆ ಒಂದು 5 ಬ್ಲೌಸ್ ಅವಾಗಲೇ ಹೊಲ್ಸ್ಬಿಟ್ಟಿರ್ತೀರಾ. ಅವಾಗಲೇ ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತೆ. ಈ ಡಿಸೈನ್ಗಳು ಆಮೇಲೆ ಇದನ್ನ ಮಾಡ್ಬೋದು ನಾವು. ಯಾವಾಗ ರೌಂಡ್ ಮತ್ತೆ ಇದು ಬಾಕ್ಸ್ ಟೈಪ್ ನನ್ನ ಸ್ಟೂಡೆಂಟ್ಗಳು ಕಂದ ಪಟ್ಪಡ ಅಂತ ಹೇಳ್ತೀರಾ, ಹೊರಗಡೆಯಿಂದ ಬಂದವರು ಫುಲ್ ಬ್ಲಾಂಕ್ ಆಗಿರ್ತಾರೆ, 2 ಕಲ್ತ್ಕೊಂಡ್ ಬಂದಿರ್ತಾರೆ. ಅವ್ರು ಪ್ರಿಪೇರ್ ಮಾಡೋದಿದೆಯಲ್ಲ ಅದು. ಈಗ ನೀವು ಸ್ಟೂಡೆಂಟ್ ಬಂದ ತಕ್ಷಣ ನೀವೇನ್ ಮಾಡ್ತೀರಾ, ನನ್ನ ಕಟಿಂಗ್ನೇ ಫಾಲೋ ಮಾಡ್ತೀರಾ. ನಿಮಗೆ ಪ್ರಾಬ್ಲಮ್ಮೇ ಬರಲ್ಲ. ಫಸ್ಟ್ ಆಫ್ ಆಲ್ ನನ್ನ ಸ್ಟೂಡೆಂಟ್ಗಳಿಗೇನೋ ಪ್ರಾಬ್ಲಮ್ಮೇ ಬರಲ್ಲ. ಅವಾಗ ಏನಾಗುತ್ತೆ ಅಂತ, ನಿಮ್ಗೆ ಬ್ಲೌಸು ಫಿಟ್ಟಿಂಗ್ ಕಡೆ ಗಮನ ಇರಲ್ಲ, ಡಿಸೈನ್ ಕಡೆ ಗಮನ ಹೊರಟೋಗುತ್ತೆ. ಅವರು ಬೇರೆ ಕಡೆ ಕಟಿಂಗ್ ಮಾಡಿರ್ತಾರೆ. ಆ ಕಟಿಂಗು ಈ ಕಟಿಂಗ್ ನೋಡ್ಕೊಂಡು ನಿಧಾನಕ್ಕೆ ಅದನ್ನ ಕನ್ವರ್ಟ್ ಮಾಡಿ ನಮ್ದು ತಗೊಂಡ್ಬರ್ಬೇಕಲ್ಲ, ಅದನ್ನ ಹೇಳ್ಕೊಟ್ಟು ಪ್ಲೈನ್ ಬ್ಲೌಸ್, ಲೈನಿಂಗ್ ಬ್ಲೌಸ್ 1 ವಾರ ತಗೊಂಡು ಆಮೇಲೆ ಡಿಸೈನ್ ಹೋಗ್ಬಿಡ್ತೀವಿ. ಅಲ್ಲಿ ಹೋಗ್ಬಿಡುತ್ತೆ ಅವ್ರಿಗೆ. 20 ಡೇಸ್ ಆರಾಮಾಗಿ ಮಾಡ್ಬೋದು. ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ ಅವರನ್ನು. ಇಲ್ಲಪ್ಪ ನಾನು ಕಲಿತೀವಿ ಅಂತ ಬರ್ತಂದ್ರೆ 100% ಕಲಿಬೋದು. ಓಕೆ, ನಾವು ಹೊಸ ಬ್ಯಾಚು 1ನೇ ತಾರೀಕಿಂದ ಶುರು ಆಗುತ್ತೆ. ಅಡ್ಮಿಷನ್ ಬಂದು 20ನೇ ತಾರೀಕಿಂದ ಅನೌನ್ಸ್ ಮಾಡ್ತೀವಿ. 20ನೇ ತಾರೀಕೆಲ್ಲ ಅನೌನ್ಸ್ ಮಾಡಿ. ಯಾಕಂದರೆ ಹೋದ ಸಲ ಏನಾಯ್ತು, ಇನ್ನೂ 10ನೇ ತಾರೀಕಾದರೂ ಅಡ್ಮಿಷನ್ ಮಾಡ್ಕೊತಾನೇ ಇದ್ವಿ. ನಮಗೆ ಕ್ಲಾಸ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇ ಕರೆಕ್ಟ್ 1ನೇ ತಾರೀಕು ಸೇರ್ಕೊಂಡ್ರೆ ನನಗೆ ಕ್ಲಾಸ್ ಮಾಡೋಕೆ ಈಸಿ ಆಗುತ್ತೆ. ಎಲ್ಲರೂ ಒಂದೇ ಬ್ಯಾಚಲ್ಲಿ ಕಲಿಬೋದು ಅಂತ ಹೇಳ್ಬಿಟ್ಟು 20ನೇ ತಾರೀಕಿನ ಅನೌನ್ಸ್ ಮಾಡಿಬಿಡ್ತೀನಿ. ಅಪ್ಲಿಕೇಶನ್ ಎಲ್ಲ ಕಳಿಸ್ತೀನಿ. 20ನೇ ತಾರೀಕಿಂದ ಫಸ್ಟ್ 25 ಅಂತಂದರೆ, ಇಲ್ಲ 20ರಿಂದನೇ ಬಿಡ್ತಾ ಇದ್ದೀನಿ. ಅಪ್ಲಿಕೇಶನ್ ಯಾರು ಸೇರ್ಕೊಳ್ಳೋರು 20ರಿಂದ ಸೇರ್ಕೊಳ್ಳಿ. 1ನೇ ತಾರೀಕಿಂದ ಕ್ಲಾಸ್ ಇರುತ್ತೆ. ಓಕೆನಾ? ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕು. ಪಡಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.